ಇನ್ನು ಇತ್ತ ದರ್ಶನ್ಗೆ ಬೇಲ್ ಸಿಕ್ಕಿದೆ ನಿನ್ನೆ ದಿನ. ಆದ್ರೆ ಮುಂದೆ ಸರ್ಜರಿಯನ್ನ ಮಾಡಿಸ್ತಾರಾ ಅಥವಾ ಇದೇ ರೀತಿಯಾದ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ನಲ್ಲೇ ಇರ್ತಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ದರ್ಶನ್. ಡಿಸೆಂಬರ್ 11ಕ್ಕೆ ಸರ್ಜರಿ ನಿಗದಿಯಾಗಿದ್ರೂ ಕೂಡ ಇನ್ನೂ ಆಗಿಲ್ಲ. ಸದ್ಯಕ್ಕೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ ದಾಸ. ಫಿಸಿಯೋಥೆರಪಿ ಮೂಲಕವಾಗಿ ಗುಣಮುಖ ಮಾಡೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಜಾಮೀನು ಸಿಕ್ಕ ಬಳಿಕ 1 ವಾರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾರೆ. ವಾರಗಳ ಬಳಿಕ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತವಿದೆ. ಈಗ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ನಲ್ಲೇ ಇದ್ದಾರೆ. ಫಿಸಿಯೋಥೆರಪಿ ಈ ರೀತಿಯಾದಂಥ ಟ್ರೀಟ್ಮೆಂಟ್ಗಳಲ್ಲೇ ಇದ್ದಾರೆ ಹೊರತು ಸರ್ಜಿಕಲ್ ಟ್ರೀಟ್ಮೆಂಟ್ ಯಾವಾಗ, ಏನು, ಅದರ ಅಗತ್ಯ ಇದೆಯಾ, ಹೇಗೆ ಕಾಣಿಸ್ತಾ ಇದೆ ಪರಿಸ್ಥಿತಿ, ಯಾವುದ್ರ ಬಗ್ಗೆನೂ ಕೂಡ ಸರಿಯಾದಂಥ ಮಾಹಿತಿ ಸಿಗ್ತಾ ಇಲ್ಲ. ಸರ್ಜರಿ ಮಾಡದೇನೆ ಬೆನ್ನು ನೋವಿಗೆ ಔಷಧಿಯನ್ನು ನೀಡಿ ಗುಣಮುಖ ಮಾಡುವಂತ ಪ್ರಯತ್ನದಲ್ಲಿ ವೈದ್ಯರಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಷ್ಟು ದಿನಗಳ ಬೆಳವಣಿಗೆಯನ್ನು ನೋಡಿದಾಗ ಬಿಜೆಎಸ್ ಆಸ್ಪತ್ರೆಯಲ್ಲಿದ್ದಾರೆ, ಬಿಪಿಯಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅನ್ನುವಂಥ ರಿಪೋರ್ಟ್ ಕೋರ್ಟ್ಗೂ ಕೂಡ ಸಲ್ಲಿಕೆಯಾಗಿದೆ. ಇವುಗಳನ್ನೆಲ್ಲ ನೋಡಿದಾಗ ಯಾವಾಗ ಆಪರೇಷನ್ ಅಂತ ಹೇಳುವಂಥ ಪ್ರಶ್ನೆಗೆ ಉತ್ತರ ಇಲ್ಲ. ಫಿಸಿಯೋಥೆರಪಿ ಮೂಲಕನೇ ಎಲ್ಲವನ್ನು ಗುಣಪಡಿಸಲಾಗುತ್ತಾ? ಔಷಧಿ ಇಂಜೆಕ್ಷನ್ ಜೊತೆ ಕೆಲಕಾಲ ವಿಶ್ರಾಂತಿಗೆ ಅವಕಾಶವನ್ನ ಕೊಡಲಾಗಿದೆ. ಅಲ್ಟ್ರಾಸೌಂಡ್ ಚಿಕಿತ್ಸಾ ಪದ್ಧತಿ ಮೂಲಕವಾಗಿ ಟ್ರೀಟ್ಮೆಂಟ್ ನೀಡಬಹುದಾ ಅಥವಾ ಕ್ರಿಯೋಪ್ರಾಕ್ಟಿಕ್ ಚಿಕಿತ್ಸೆಯನ್ನು ನೀಡೋದ್ರ ಮೂಲಕ, ಮಸಾಜ್ ಮೂಲಕವಾಗಿ ಅಷ್ಟಕ್ಕೆ ಸೀಮಿತಗೊಳಿಸಬಹುದಾ ಈ ಟ್ರೀಟ್ಮೆಂಟ್ ಅನ್ನ? ಲಂಬಾರ್ ರೀಜನ್ ಅಲ್ಲಿ ಆಗಿರುವಂತ ಪೇನ್ ನಾವು ಗಮನಿಸ್ತಾ ಇದ್ವಿ. ಸೊಂಟದ ಭಾಗದಲ್ಲಿ ಬೆನ್ನು ಮೂಳೆ, ಲಂಬಾರ್ ಸ್ಪೇಸ್ ಸರಿದಿದೆ ಅನ್ನೋದಾಗಿ ವರದಿಗಳು ಹೇಳ್ತಾ ಇದೆ. ಆ ಲೂಬ್ರಿಕೇಶನ್ ಏನು ಅಗತ್ಯ ಇದೆ ಅದಿಲ್ಲ ಅನ್ನುವಂಥದ್ದು ಹೇಳ್ತಾ ಇದೆ. ಹಾಗಾಗಿ ನರದ ಮೇಲೆ ಒತ್ತಡ ಉಂಟಾಗಿ ತೀವ್ರ ನೋವಾಗುತ್ತೆ. ಹೇಗೆ ಈ ನೋವು ಕಾಣಿಸ್ಕೊಳ್ತಾ ಇದೆ ಅನ್ನೋದು ವರದಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನುವಂಥ ವಿವರವನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಸ್ಪೈನಲ್ ಕಾರ್ಡ್ ಹಾದು ಹೋಗಿರುವಂಥ ಒಂದು ಭಾಗ ಇದೆಯಲ್ಲ, ಬೆನ್ನಿನ ನರಹುರಿ ಮೇಲೆ ಒತ್ತಡ ಇರುವಂಥ ಹಿನ್ನೆಲೆ ಬೆನ್ನು ನೋವು ಹೆಚ್ಚಾಗ್ತಾ ಇದೆ ಅನ್ನೋದಾಗಿ ಹೇಳಲಾಗ್ತಾ ಇದೆ ರಿಪೋರ್ಟ್ನಲ್ಲಿ.